ಗೌರಿ ಶಿವಶೆಟ್ಟಿ. ನನ್ನ ಚಾನಲ್ ಹೆಸರು ವಿದ್ಯಾ ವಾಣಿ. ನಾನು ಹೈಸ್ಕೂಲ್ ಮಕ್ಕಳಗೋಸ್ಕರ ವ್ಯಾಕರಣವನ್ನು ಕಲಿಸ್ತಾ ಇದ್ದೀನಿ ಪ್ರತಿದಿನವೂ. ಇವತ್ತು ನಾನು ತೆಗೆದುಕೊಳ್ತಕ್ಕಂಥ ಟಾಪಿಕ್ಕು ಸ್ವರಗಳು. ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ವರ? ಸ್ವರ ಅಂದರೆ ಏನು? ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವರ ಅಂದರೆ ಸ್ವತಂತ್ರವಾಗಿ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳಿಗೆ ನಾವು ಸ್ವರ ಎಂದು ಕರೀತೇವೆ. ಸ್ವತಂತ್ರ ಅಂದರೆ ಏನು? ನಿಮಗೆಲ್ಲ ಗೊತ್ತಿಲ್ಲ. ಸ್ವತಂತ್ರ ಯಾವುದೇ ಅಕ್ಷರಗಳ ಸಹಾಯ ಇಲ್ಲದೆ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳಿಗೆ ನಾವೇನು ಕರಿತೀವಿ? ಸ್ವರ ಅಂತ ಕರಿತೀವಿ. ಹಾಗಾದರೆ ಸ್ವರಗಳು ಎಷ್ಟು? 13. ಸ್ವರಗಳು ಎಷ್ಟು? 13. ಈಗ ನೋಡಿ, ಸ್ವರಗಳನ್ನು ಬರೀತೀವಿ. ಅ, ಆ, ಇ, ಉ, ರು, ಎ, ಆ, ಓ, ಔ, ಅಂ, ಅಹ್. ನೀವೆಲ್ಲ ತಿಳ್ಕೊಂಡಿರ್ಬೋದು ಯಾಕೆ ಆಯು ಬರೀತಿದಪ್ಪ ಸ್ವರಗಳನ್ನ. ಯಾಕಂದ್ರೆ ಸ್ವರಗಳ ವಿಧಗಳನ್ನು ಇದ್ರ ಮೂಲಕ ತಿಳ್ಕೋಬಹುದು. ಯಾವ ರೀತಿ? ಸ್ವರಗಳಲ್ಲಿ ಎಷ್ಟು ವಿಧ? 2 ವಿಧ. ಸ್ವರಗಳಲ್ಲಿ ಎಷ್ಟು ವಿಧ? 2 ವಿಧ. ಯಾವುವು? ಹ್ರಸ್ವ ಸ್ವರ, ದೀರ್ಘ ಸ್ವರ. ಫಸ್ಟ್ ಏನ್ ನೋಡ್ರಿ? ಹ್ರಸ್ವ ಸ್ವರ. ಸೆಕೆಂಡ್ ಒನ್ ದೀರ್ಘ ಸ್ವರ. ಈಗೆಲ್ಲ ತಲೆಯೊಳಗೆ ಏನು ಬರುತ್ತೆ? ಹ್ರಸ್ವ ಸ್ವರ ಅಂದ್ರೇನು, ದೀರ್ಘ ಸ್ವರ ಅಂದ್ರೇನು, ನಾವು ಯಾವ ರೀತಿ ಅವುಗಳನ್ನ ಗುರುತು ಮಾಡ್ಕೋಬೇಕು? ಅಕ್ಷರಗಳನ್ನ ಹ್ರಸ್ವ ಸ್ವರ ಅಂದ್ರೆ ಯಾವುವು, ದೀರ್ಘ ಸ್ವರಗಳು ಯಾವುವು ಅನ್ನೋದನ್ನ ಗುರುತು ಮಾಡ್ಕೋಬೇಕು. ಆದ್ರಿಂದ ಮೊದಲಿಗೆ ನಾವು ಹ್ರಸ್ವ ಸ್ವರ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕು. ಹ್ರಸ್ವ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡತಕ್ಕಂಥ ಅಕ್ಷರಗಳಿಗೆ ನಾವು ಹ್ರಸ್ವ ಸ್ವರ ಎಂದು ಕರೆಯುತ್ತೇವೆ. ಒಂದು ಮಾತ್ರ ಕಾಲ ಅಂದ್ರೆ ಏನು? ಕಡಿಮೆ ಸಮಯದಲ್ಲಿ ನಾವು ಉಚ್ಚಾರವನ್ನು ಮಾಡ್ತೇವೆ. ಆ ಅಕ್ಷರಗಳಿಗೆ ನಾವೇನು ಕರಿತೀವಿ? ಹ್ರಸ್ವ ಸ್ವರ. ಈಗ ನೋಡಿ, ನಾನು ಎಕ್ಸಾಂಪಲ್ ಕೊಡ್ಕೋಬಹುದು. ಇದನ್ನು ಹೇಳೋದಕ್ಕಾಗಿ ನಾವು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಆದ್ರಿಂದ ನಾವು ಹ್ರಸ್ವ ಸ್ವರ ಅಂತ ಕರಿತೀವಿ. ಉ, ರು, ಎ, ಐ, and O. How many are there in ಹ್ರಸ್ವ ಸ್ವರ? 1, 2, 3, 4, 5, 6, 7. ಎಷ್ಟಾದರೂ ಹ್ರಸ್ವ ಸ್ವರಗಳು? 7. ಓಕೆ. ಈಗ ದೀರ್ಘ ಸ್ವರ ಅಂದರೆ ಏನು? ದೀರ್ಘ ಸ್ವರ ಅಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳಿಗೆ ನಾವು ಏನು ಕರಿತೀವಿ? ದೀರ್ಘ ಸ್ವರ. 2 ಮಾತ್ರ ಕಾಲ ಅಂದರೆ ಏನು? ಹೆಚ್ಚು ಸಮಯವನ್ನ ತೆಗೆದುಕೊಂಡು ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳಿಗೆ ನಾವು ದೀರ್ಘ ಸ್ವರ ಅಂತ ಕರಿತೀವಿ. ಅವುಗಳನ್ನು ಈ ಎಕ್ಸಾಂಪಲ್ ಮೂಲಕ ತಿಳಿದುಕೊಳ್ಳೋಣ. ಆ ಡಿಫ್ರೆನ್ಸ್ ಗೊತ್ತಾಗಲ್ಲ? ಅ ಅನ್ನೋದಕ್ಕೆ ನಮಗೆ ಕಡಿಮೆ ಸಮಯ. ಆ, ಈ, ಉ, ಎ, ಓ, ಔ. ಈಗ ದೀರ್ಘ ಸ್ವರಗಳು ಎಷ್ಟು? 1, 2, 3, 4, 5, 6. ಹ್ರಸ್ವ ಸ್ವರಗಳು 7, ದೀರ್ಘ ಸ್ವರಗಳು 6. ಎಷ್ಟಾದ್ರು ಟೋಟಲ್? 13. ಸ್ವರಗಳು ಎಷ್ಟು? 13. ಧನ್ಯವಾದಗಳು. ನಾಳೆ